ಮದುವೆ ಅಂತ ಆಗ ಬಂದ್ರೆ ಅವಳು ನೆಂಟ್ರು ನನಗೂ ನೆಂಟ್ರೆ ಇಲ್ಲಿ ಬಂದು ಕೂರ್ತಾರೆ. ಆ ಸಮಸ್ಯೆನೇ ಇರಲ್ಲ ಬಿಡೋ. ಅಂದ್ರೆ ಮದುವೆ ಅಂತ ಆಗ್ತಿದ್ದ ಹಾಗೆ ನಿಮ್ಮಮ್ಮ ನಿನ್ನನ್ನು ಆಚೆಗೆ ಹಾಕ್ತಾಳೆ. ಅವರು ಇಲ್ಲಿ ಬರೋ ಪ್ರಶ್ನೆನೇ ಇಲ್ಲ, ನೀನು ಅಲ್ಲಿರ್ತೀಯ. ಕೆಲಸ ಇಲ್ಲದೆ ಊಟ ಇಲ್ಲ ಕಣೋ ಅಲ್ಲಿ. ಕಲ್ತ್ಕೊಂಡ್ಬಿಡು ನೀನು ಬೀಡಿ ಸುತ್ತೋದ್ನ. ಚೆನ್ನಾಗಿರುತ್ತೆ ಹೇಳ್ಕೊಳ್ಳೋದಕ್ಕೆ. ವಿಶ್ವಾಸ ಬೀಡಿ ಸಂಸ್ಥೆಯ ಬೀಡಿನ ಸ್ವಂತ ವಿಶ್ವಾಸ ಕೂತು ಕಟ್ತಾನೆ. ಮಾವ ಪ್ಲೀಸ್, ಕಷ್ಟ ಆಗುತ್ತೆ ಇದು. ಹೇಳಿದ್ದು ಕೇಳ್ತೀಯಾ? ಹೇಳಿ. ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು. ಸರಿ. ಪ್ರೀತಿ ಪ್ರೇಮದ ಮಾತೇನಾದ್ರೂ ಕಲ್ತಿದೀಯಾ? ಎಲ್ಲಿ ಕಲ್ತಿರ್ತೀಯ ಹೇಳು? ಕೈ ತುಂಬ ಕಾಸಿದೆ, ಹೇಳೋರಿಲ್ಲ ಕೇಳೋರಿಲ್ಲ, ಚಲ್ತೀಯ, ಸಿಗ್ತಾರೆ. ಇನ್ನು ಪ್ರೀತಿ ಪ್ರೇಮದ ಮಾತು ಯಾಕೆ ಬೇಕು ಹೇಳು? ಗುಟ್ಟಾಗಿ ಅವಳ ಮುಂದೆ ಹೋಗಿ ಕೂತ್ಕೋ. ಸರಿ. ಹೇಳವಳಿಗೆ, ಮಗು ಮೇಲಿನ ವ್ಯಾಮೋಹ ನನಗೆ ಬಿಡಕ್ಕಾಗಲ್ಲ. ಕರ್ಕೊಂಡು ಎಲ್ಲಾದ್ರೂ ಆಚೆ ಹೋಗು, ಪ್ರೀತಿಯಿಂದ ಏನಾದ್ರೂ ಕೊಡಿಸು. ಸರಿ. ನಂಬಿಕೆ ಬರಬೇಕು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ಚೆಕಪ್ ಮಾಡಿಸು. ಆದರೆ ಒಂದು, ಇದನ್ನ ಯಾರಿಗೂ ಹೇಳ್ದೆ ಗುಟ್ಟಾಗಿ ಮಾಡಿದೆ ಅಂತ ಅನ್ನಿಸ್ಬೇಕು. ವಾರ 2 ವಾರ 24 ಗಂಟೆ ಅಲ್ಲೇ ಕಳಿ. ಸರಿ. ಹೇಳವಳಿಗೆ, ಮಗು ಆದ್ರೆ ಮದುವೆ ಕಷ್ಟ, ಪ್ರಪಂಚಕ್ಕೆ ಹೇಳ್ಕೊಳಕ್ಕಾಗಲ್ಲ. ಮಾಡ್ಕೊಳ್ಳೋಣ ಅಂದ್ರೆ ಮನೆಯವರು ಒಪ್ಪಲ್ಲ. ನೀನು ಯಾರಿಗೂ ಹೇಳಬೇಡ, ನಾನು ಯಾರಿಗೂ ಹೇಳಲ್ಲ. ಗುಟ್ಟಾಗಿ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋಣ ಏನ? ಆಮೇಲೆ ಮದುವೆ ಮಾಡ್ಕೋ. ಯಾಕೋ ಅಲ್ಲಿಗೆ ಏನಾದಾಗಾಯ್ತು? ಅವಸರ ಮೊಂಡೆದಕ್ಕೆ. ಹುಡುಗಿ ಮೇಲಿನ ವ್ಯಾಮೋಹ ಬಿಡು, ಅದಿಲ್ಲ. ಮಗು ಮೇಲಿಂದು ಬಿಡು. ಬೇಕು ಅಂದ್ರೆ ಒಂದ್ಯಾಕೆ 10 ಆಗ್ತವೆ. ಪ್ರಪಂಚದ ದೃಷ್ಟಿಲಿ ನ್ಯಾಯಕ್ಕೆ ಹೋರಾಡಿ ಮದುವೆ ಮಾಡಿಕೊಂಡು ಮನೆ ಸೇರಿಸ್ಕ. ಈಗ ಅವಳು ಸ್ವತಂತ್ರ ಹೆಂಗಸು. ಊರವರೆಲ್ಲ ಅವಳಿಗೆ ನ್ಯಾಯ ಕೊಡ್ಸೋದಕ್ಕೆ ಅವಳ ಪರವಾಗಿ ಹೋರಾಡ್ತಾರೆ. ಮದುವೆ ಮಾಡ್ಕೋ, ಅವಳು ಸ್ವಾತಂತ್ರ್ಯ ಹೋಯ್ತು. ಅವಳು ನಿನಗೆ ಸ್ವಂತ, ಬೇಕಾದ್ದು ಮಾಡಬಹುದು, ಕೇಳೋರಿರಲ್ಲ. ಮಾವ ನಿಮ್ಗೆ ಗೊತ್ತಿಲ್ಲ, ಅವಳು ಬಹಳ ಗಟ್ಟಿ, ಕಷ್ಟ ಆಗತ್ತೆ. ಹೆದರ್ಕೊಂಡು ಸಾಯ್ತೀಯಲ್ಲೇ. ಮದುವೆಗೆ ಮುಂಚೆ ಹೆಣ್ಮಕ್ಳು ಗಟ್ಟಿ, ಆಮೇಲೆ ಮೆತ್ತಗಾಗ್ತವೆ. ಕೂತು ಮಾತಾಡಿ ಮರಳು ಮಾಡಿ ಮದುವೆಗೆ ಒಪ್ಸು. ಮುಂದಿಂದು ನನಗೆ ಬಿಡು. ಅವಳು ಮೆತ್ತಗಾದ್ರೆ ಕೆಲಸ ಸಲೀಸು. ಮೆತ್ತಗಾಗ್ಲಿಲ್ವಾ, ನಾವಿದ್ದೀವಿ, ಮೆತ್ತಗೆ ಮಾಡ್ತೀವಿ. ಹಲೋ. ಎಷ್ಟೊತ್ತಿಗೆ ಹೋಗ್ತೀರಾ ಆಫೀಸ್ಗೆ? ಮೇ ಬಿ ಇನ್ನೊಂದು ಅರ್ಧ ಗಂಟೆ. ಇಲ್ಲಿ ರಾಜಾರಾಯರ ಮನೆ ಹತ್ರ ಬಂದಿದ್ದೀನಿ. ಅವ್ರಿಗೂ ಹೇಳಿ ಕಳಿಸಿದ್ದೀನಿ, ಅವರು ಬಂದರೆ ಸೌಕರ್ಯ. ಸರಿ,
ಅವ್ರಿಗೆ ಸಾಕಷ್ಟು ಇನ್ಫ್ಲೂಯೆನ್ಸ್ ಇದೆ. ಮೇಲಿಂದ ಪ್ರೆಸರ್ ತರ ಪ್ರಯತ್ನ ಮಾಡಬಹುದು. ಬರ್ಬೋದು ನಿಮ್ಗೂ ಯಾವ್ದಾದ್ರು ಫೋನ್ ಮೇಲಿಂದ. ನೀವು ನೇರ ಏನು ಮಾತಾಡೋದು ಬೇಡ. ನನಗೆ ರೆಫರ್ ಮಾಡಾಯ್ತು, ನಾನಿಲ್ಲಿ ಬಂದಾಯ್ತು. ಮುಂದೇನಿದ್ರು ನನ್ನ ನಿರ್ಧಾರ. ಸರಿ. ಬಹಳ ಒತ್ತಡ ಬಂದ್ರೆ ನನ್ನ ನಂಬರ್ ಕೊಡಿ. ನಾನು ಹೇಗೂ ಕೆಲಸ ಮುಗಿಯೋರಿಗೆ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತೀನಿ. ಸಮಸ್ಯೆ ಇರೋಲ್ಲ. ಆಯಿತು. ಆ ಟೇಪ್ ತಗೋ. ಅರು, ಏನು? ಇಲ್ಲಿ ಬಾ. ಇಲ್ಲಿ ಏನು ಮುಖ ಮರ್ದಾಗ್ಲಾಗಿದೆ? ಕಂಡೋರ್ ಸಮಸ್ಯೆಯಲ್ಲಿ ಸುಖ ಕಾಣಬಾರ್ದು. ಕೆಟ್ಟವ್ರಿಗೆ ಕಷ್ಟ ಆದ್ರೆ ನಾವು ಸಂತೋಷ ಪಡಬೇಕು. ಏನಾಯ್ತು? ಶುರುವಾಯ್ತು ಸಮಸ್ಯೆ ರಾಜಾರಾಯರಿಗೆ. ಸೋ ನೈಸ್. ಆದಾಯ ತೆರಿಗೆ ಅಧಿಕಾರಿ ಹೆಂಗಸು. ನನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋಕೆ ಸಂಕೋಚ ಪಡಬಹುದು. ನೀನು ಹೆಂಗಸು, ನೀನು ಹೋದ್ರೆ ಸಮಸ್ಯೆಗೆ ಉತ್ತರ ಸಿಗಬಹುದು ಅಂತ ಕಳಿಸ್ದೆ. ಹಾಳು ಮಾಡಿ ಬಂದಿಯಲ್ಲೇ. ಕಷ್ಟಪಟ್ಟು ದುಡ್ದು ಕಾಸು, ಅದ್ರಲ್ಲಿ ಅವ್ರಿಗೆ ಏನ್ರಿ ಪಾಲ್ ಕೊಡೋದು? ತೆರಿಗೆ ಕದ್ದಿಲ್ವಾ? ಕದ್ದಿದ್ದೀವಿ. ನಾಚಿಕೆ ಇಲ್ಲದೆ ಹೇಳ್ತಾ ಇದೀಯಾ? ಇದ್ರಲ್ಲಿ ನಾಚಿಕೆ ಏನ್ ಬಂತು? ಸಿಕ್ಕಾಕೊಂಡ್ರೆ ಆ ಕಾಲಕ್ಕೆ ನೋಡೋಣ. ಆವಾಗ್ಲೂ ನಾಚಿಕೆ ಏನಿಲ್ಲ, ಒಂದಷ್ಟು ಕಾಸು ಕೈ ಬಿಡುತ್ತೆ ಅಷ್ಟೇ. ವೈಯಕ್ತಿಕ ಸ್ತರದಲ್ಲಿ ಅವಮಾನ ಮಾಡಿ ಬಂದಿದ್ಯಾ, ಸುಮ್ಮನೆ ಇರ್ತಾರಾ? ಕುಣಿಲಿ ಬಿಡಿ. ಏನು ಹಾಗೆ ನೋಡ್ತಾ ಇದ್ದೀರಿ? ಹುಡುಕ್ತಾ ಇದ್ದೀನಿ. ಏನು? 2.5-3 ದಶಕಗಳ ಹಿಂದೆ ನಾನು ಪ್ರೀತಿಸಿದ ಹುಡುಗಿನ ಅದ್ಭುತವಾಗಿ ಹಾಡ್ತಾ ಇದ್ದೆ. ನಿಲ್ಸಿ ವರ್ಷಗಳೇ ಕಳೆದು. ಅದ್ಯಾಕೆ ನಿಲ್ಲಿಸ್ಬಿಟ್ಟೆ? ವೃತ್ತಿ. ಈ ವೃತ್ತಿ ಮನಸ್ಸಿನ ಮುಗ್ಧತೆನ ಕೊಂದ್ಬಿಡ್ತು. ಹಾಡು, ಸಂಗೀತ, ಪ್ರೀತಿ, ಪ್ರೇಮ ಅದೊಂದು ಮುಗ್ಧ ಲೋಕ. ಮುಗ್ಧತೆ ಸತ್ತ ಮೇಲೆ ಕನಸು ಬೀಳಲ್ಲ. ಆ ಲೋಕದ ವಿಹಾರ ಅಸಾಧ್ಯ. ಪೂರ್ತ ಗಂಡು ಪ್ರಪಂಚದಲ್ಲೇ ಈ ವೃತ್ತಿ. ಆರೋಪಿಗಳು ಗಂಡಸರು, ಆರೋಪಿಸೋರು ಗಂಡಸರು, ಬರೋ ಸಾಕ್ಷಿಗಳು ಗಂಡಸರು, ಜೊತೆ ವಕೀಲರು ಗಂಡಸರು, ಕೂರೋ ನ್ಯಾಯಾಧೀಶರಲ್ಲೂ ಬಹುತೇಕ ಗಂಡಸರೇ. ಹೆಚ್ಚಾಗಿ ಗಂಡಸರದ್ದೇ ಪ್ರಪಂಚ. ಸತ್ಯ ಪ್ರಮಾಣಿಸೋದಾದ್ರೆ ಸದ್ದಿನ ಅವಶ್ಯಕತೆ ಇಲ್ಲ. ಹೆಚ್ಚಾಗಿ ಸುಳ್ಳನ್ನೇ ಪ್ರತಿಪಾದಿಸೋದು, ಇಲ್ಲ ಪೂರ್ತ ಸತ್ಯ ಆಡದೇ ಇರೋದು. ಈ ಕ್ರಿಯೆಯಲ್ಲಿ ಅಬ್ಬರ ಜಾಸ್ತಿ, ಸದ್ದು ಜಾಸ್ತಿ ಮಾಡ್ತೀವಿ. ಹಾಡೋಕೆ ಕಂಠ ಯೋಗ್ಯವಾಗಿ ಉಳಿಯಲ್ಲ. ಹುಟ್ಟು ಹಾಕಿದ ಪುರಾವೆಗಳ ಮೇಲೆ, ಅರ್ಥವಾದಷ್ಟು ಸತ್ಯದ ಮೇಲೆ, ಜೀವವೇ ಇಲ್ಲದ ಕಾನೂನಿನ ಚೌಕಟ್ಟಿನಲ್ಲಿ ಮನುಷ್ಯತ್ವವೇ ಇಲ್ಲದ ನ್ಯಾಯ ಹೊಮ್ಮುತ್ತೆ. ಅದರ ಭಾಗ ನಾವು. ಮನುಷ್ಯತ್ವ ಉಳಿಯುತ್ತಾ? ಸತ್ತಿದೆ. ಮನುಷ್ಯತ್ವ ಸತ್ತಿದೆ. ಅದೇ ಅಪರಾಧಿ ಬಿಡುಗಡೆಯಾದಾಗ, ಶಿಕ್ಷೆಯಿಂದ ತಪ್ಪಿಸ್ಕೊಂಡಾಗ ಮನಸ್ಸಿಗೆ ಸಂತೋಷವಾಗುತ್ತೆ, ಸಾಧನೆ ಅನಿಸುತ್ತೆ. ಸತ್ಯ ಹೇಳ, ಆ ಹೆಂಗಸು ಆದಾಯ ತೆರಿಗೆ ಅಧಿಕಾರಿ ಪಾಪ ಕರ್ತವ್ಯ ನಿರ್ವಹಿಸೋದಕ್ಕೆ ಆಗದೇ ಇದ್ದ ಕಾರಣಕ್ಕೆ ಅಳುತ್ತಾರೆ,
ಕಣ್ಣೀರು ಹಾಕ್ತಾರೆ. ದಾಖಲೆಗಳನ್ನು ಸೃಷ್ಟಿಸಿದ್ದೀವಿ, ಸತ್ಯವನ್ನು ಮುಚ್ಚಾಕಿದ್ದೀವಿ, ಸಾಧನೆ ಅಂತ ನಾವು ಬೀಗ್ತೀವಿ. ನಾಚಿಕೆ ಆಯಿತು, ನಿನ್ನನ್ನು ಕಳಿಸ್ದೆ. ಅವರು ಮತ್ತೆ ಹತ್ರು. ವೈಯಕ್ತಿಕವಾಗಿ ಸಮಸ್ಯೆಗಳಿವೆ ಅವರಿಗೆ. ಅವಶ್ಯಕತೆ ಇದೆ ಪಾಪ. ಅಧಿಕಾರ ತೋರಿಸಿ ಲೂಟಿ ಮಾಡ್ಬೋದಾಗಿತ್ತು. ಪ್ರಾಮಾಣಿಕ ಹೆಂಗಸು. ಅಧಿಕಾರ ದುರುಪಯೋಗಕ್ಕೆ ಮನಸ್ಸು ಒಗ್ಗಲ್ಲ, ಕಳ್ಳತನಕ್ಕೂ ಒಗ್ಗಲ್ಲ. ಅವ್ರು ಹಾಗೆ ವರ್ತಿಸಿದಾಗ ನಾನು ನಗೆಪಾಟ್ಲಾದೆ. ನಾನು ಎಷ್ಟು ಕೆಟ್ಟಿದ್ದೀನಿ ಕಾಣಿಸ್ತಿತ್ತು. ನನಗಾದದ್ದು ನಾಚಿಕೆನೆ. ಅದನ್ನು ಮುಚ್ಚಾಕೋದಕ್ಕೆ ಬಾಯಿಗೆ ಬಂದಾಗ ಬೈದು ಬಂದೆ. ಹಲೋ, ಹೇಳಿ. ಅಲ್ಲೇ ಇರೋಕೆ ಹೇಳಿ, ಬರ್ತೀನಿ. ಸಮಸ್ಯೆ ಶುರುವಾಯಿತು. ಆದಾಯ ತೆರಿಗೆ ಇಲಾಖೆಯಲ್ಲಿ ವ್ಯಾಲ್ಯೂಯೇಷನ್ ಡಿಪಾರ್ಟ್ಮೆಂಟ್ ಇದೆ. ಸ್ಥಿರಾಸ್ತಿಗಳ ಬೆಲೆ ಕಟ್ತಾರೆ. ಅಲ್ಲಿಗೆ ನಮ್ಮ ಕೇಸ್ ರೆಫರ್ ಆಗಿದೆ. ಇನ್ಸ್ಪೆಕ್ಷನ್ಗೆ ಇಂಜಿನಿಯರ್ ಬಂದಿದ್ದಾನೆ. ಮನೆ ಹತ್ರ ಇದ್ದಾರೆ. ನೀನು ಹೋಗ್ತೀಯೋ ಇಲ್ಲ ನಾನು ಹೋಗ್ಲ? ನಿದ್ದೆನಾ? ಗಂಟೆ 8 ಆಯ್ತು. ಕಾಫಿ ತಂದಿದ್ದೀನಿ, ಬರ್ಬೋದಾ ಒಳಗೆ? ಗಂಟೆ 8 ಆದರೂ ಎದ್ದಿರಲಿಲ್ಲ ನೀನು. ಕಾಫಿ ಮಾಡಿದೆ. ವಾಕಿಂಗ್ ಹೋಗ್ಲಿಲ್ವಾ? ಹೇಳಿ ಅಂತ ಕಾದೆ. ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಿದ್ದೆ. ಕಾಯ್ಬೇಕು ಅನ್ನಿಸ್ತು. ಭಯ ಕಾಡ್ತಿತ್ತ? ರಾತ್ರಿ ರೂಮಲ್ಲಿ ಏನಾದ್ರು ಮಾಡ್ಕೊಂಡಿರ್ಬೋದು ಅಂತ ಭಯ ಕಾಡ್ತಿತ್ತ? ಭಯ ಬೇಡ, ಬಂಡ್ ಬದುಕು ಅಭ್ಯಾಸವಾಗಿ ಹೋಗಿದೆ. ಸಾವು ನಪ್ಕೊಳ್ಳೋಕೆ ಸಾವಿನ ಭಯ ಹೋದ್ರೆ ಸಾಲದು, ಬದುಕಿನ ಆಸೆ ಹೋಗಬೇಕು. ಅದು ಸತ್ತಿಲ್ಲ. ಚೆನ್ನಾಗಿದೆ ಕಾಫಿ. ಅಮ್ಮಂಗೆ ಯಾವತ್ತಾರು ಮಾಡಿಕೊಟ್ಟಿದ್ಯಾ? ರಾತ್ರಿ ನಿನ್ನ ಮನಸ್ಸಿನ ಮಾತಾಡಿ ಹೋದೆ. ಕಣ್ಣು ಪಿಳಿ ಬಿಡ್ಕೊಂಡು ಕೂತಿದ್ದೆ. ಭಾಳ ಹೊತ್ತು ನಿದ್ದೆ ಹತ್ತಲಿಲ್ಲ. ಡೈವರ್ಸ್ ಅಂತ ನೀನಂದೆ. ಹುಡುಕ್ತೆ ಮನಸ್ಸಿನ ಆಳದಲ್ಲಿ, ಹೃದಯದ ವಿಸ್ತಾರದಲ್ಲಿ ನನ್ನ ಗಂಡ ಅನ್ಸ್ಕೊಂಡು ಕೂತಿದ್ದಾನಲ್ಲ, ಅವನ ಬಗ್ಗೆ ಯಾವ ಭಾವ ಇದೆ ಅಂತ ಹುಡುಕ್ದೆ. ಸತ್ಯ ಗೊತ್ತಾ? ಯಾವ ಭಾವವೂ ಇಲ್ಲ. ಪ್ರೀತಿ ಇಲ್ಲ, ರೋಷ ಇಲ್ಲ, ದ್ವೇಷ ಇಲ್ಲ, ಅಸಹ್ಯ ಇಲ್ಲ. ಅವನ ಅಸ್ತಿತ್ವವೇ ಇಲ್ಲ. ಅದ್ಯಾಕೆ ಹಾಗೆ? ಅವನು ನನ್ನ ಗಂಡ, ನನ್ನ ಮಗುವಿನ ತಂದೆ.
ಅದ್ಯಾಕೆ ನನ್ನ ಮನಸ್ಸಲ್ಲಿ ಹೃದಯದಲ್ಲಿ ಏನೂ ಇಲ್ಲ? ಸುಖ ಕೊಟ್ಟಿಲ್ಲ ಅವನು. ಅಮ್ಮನಿಂದ ನಿನಗೆ ಸುಖ ಇತ್ತಾ? ಅಂದ್ರೆ ಅಮ್ಮನಿಂದ ನಿನಗೆ ಸುಖ ಇತ್ತಾ? ಏನ್ ಮಾತು ಅಂತ ಆಡ್ತೀಯ ನೀನು? ಅಮ್ಮನ್ನ ನೀನು ಪ್ರೀತಿಸ್ತಿದ್ಯಾ? ಕೇಳೋ ಪ್ರಶ್ನೆನಾ ಇದು? ಉತ್ತರ ಬೇಕೋ, ಹೇಳೋ. ಅವನು ನಿನ್ನಮ್ಮ ಒಂದೇನಾ? ಅದು ಬೇಡ, ಹೇಳೋ. ಅಮ್ಮನ್ನ ನೀನು ಪ್ರೀತಿಸ್ತಿದ್ಯಾ? ಖಂಡಿತ. ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ಯಾ ಮದ್ವೆ ಆದ ಹೊತ್ತರಲ್ಲಿ? ಕೈ ಕೈ ಹಿಡಿದು ನಡೆದಿದ್ದೀರಾ ಇಲ್ವಾ? ಕಳೆದು ಹೋದಂತಾದಾಗ ಹುಡುಕ್ಬೇಕು ಅನ್ಸಿದೆ, ದೂರದಲ್ಲಿ ಸುಳಿದಾಡ್ತಿದ್ದಾಗ ಕಣ್ಣು ಹಾಯಿಸಿ ನೋಡ್ಬೇಕು ಅನ್ಸಿದೆ ಇಲ್ವಾ? ಕಿವಿಲಿ ಯಾವಾಗಾದ್ರೂ ಏಕಾಂತದಲ್ಲಿ ಉಸಿರಿದ್ದಿದ್ಯಾ? ನೀ ಸುಂದರವಾಗಿದ್ದಿ. ಬದುಕಿಗೆ ಅದು ಅವಶ್ಯಕ ಅನಿಸಿರಲಿಲ್ಲ. ಮನಸ್ಸಿಗೆ ಬಂದಿದ್ದಿದೆ ಆ ಭಾವ? ಬಂದಿತ್ತಾ? ಎಷ್ಟೋ ಸಾರ್ತಿ. ಸತ್ಯ ಹೇಳ, ನನ್ನ ಗಂಡ ಅನ್ನಿಸ್ಕೊಂಡವನ ಬಗ್ಗೆ ಒಂದು ಸಲನೂ ಆ ಭಾವ ಬಂದಿದ್ದಿಲ್ಲ. ಒಂದು ಕ್ಷಣನೂ ಅವನು ಆ ರೀತಿ ನಡ್ಕೊಂಡಿಲ್ಲ. ಅಪ್ಪ, ಏನು? ನೀನ್ ಅಮ್ಮಂಗೆ ಯಾವತ್ತಾರು ಕಾಗದ ಬರ್ದಿದ್ಯಾ? ಯಾಕೆ? ಬೇಕು, ಹೇಳು. ಬರ್ದದ್ದಿದೆ. ಅಮ್ಮ ನಿನಗ್ ಬರ್ದಿದ್ದಾಳ? ಉತ್ತರ ಕೊಟ್ಟಿದ್ದಿದೆ. ಯಾಕೆ? ರಾತ್ರಿ ಎಲ್ಲ ಕೂತು ಅವನಿಗೊಂದು ಕಾಗದ ಬರೆಯಕ್ಕೆ ಪ್ರಯತ್ನ ಪಟ್ಟೆ, ಆಗ್ಲೇ ಇಲ್ಲ ನೋಡು. ಹ್ಯಾಕ್ ಶುರು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಏನೋ ಒಂದು ಶುರು ಮಾಡ್ಬೋದು, ಏನ್ ಬರೀಲಿ? ಮೆಲುಕು ಹಾಕೋ ಸುಖದ ಕ್ಷಣಗಳಿಲ್ಲ, ಭವಿಷ್ಯದ ಕನಸಿಲ್ಲ. ಏನ್ ಗೊತ್ತಾ, ಎಷ್ಟು ಕಷ್ಟಪಟ್ಟರು ಅವನ ಮುಖದ ಛಾಯೆನೇ ಮೂಡ್ತಿಲ್ಲ ಮನಃಪಟಲದಲ್ಲಿ. ಏನ್ ಬರೀಲಿ? ಕ್ಷಮಿಸು. ಒಂದು ಸಣ್ಣ ಸಹಾಯ ಮಾಡ್ತೀಯಾ? ನಿನಗೆ ಬರೆಯಕ್ಕೆ ಬರುತ್ತಲ್ವಾ, ನನ್ನ ಪರವಾಗಿ ನೀನೇ ಒಂದು ಕಾಗದ ಬರೆದು ಹಾಕು, ಬಂದು ಕರ್ಕೊಂಡು ಹೋಗ್ಲಿ. ಬಿಡೋಕೆ ಮುಂಚೆ ಒಂದು ಸಣ್ಣ ಪ್ರಯತ್ನ. ಸರೆ ನಿ ನಿಜ ಧನಿ ಪದ ಪದ ಪ ಮ ಪ ಮ ಗ ಮ ಗ ರೆ ಗ ರೆ ಸಾರೆ. ಸುಖ ಇಲ್ಲ ಸರಿ, ಪ್ರಯೋಜನ ಇಲ್ಲ ಸರಿ, ಆದರೆ ಗಂಡನೇ ಅಲ್ವಾ, ನನ್ನ ಮಗುವಿನ ತಂದೆ. ನನ್ನ ಪರವಾಗಿ ಒಂದು ಪ್ರೇಮ ಪತ್ರ ಬರಿ, ನಾನು ರುಜು ಹಾಕ್ತೀನಿ. ನಾನು ಬರೆದಿದ್ದು ಒಂದು 4 ಪುಟ ಇದೆ, ಅದನ್ನು ಓದಬೇಡ. ಸುಮ್ಮನೆ ಕೂತವಳಿಗೆ ಮನಸ್ಸು ತುಂಬ ದ್ವೇಷ ಕೋಪ ಬಂತು, ಹಾಗೆ ಇಳಿಸಿಟ್ಟಿದ್ದೀನಿ ಬರಹದಲ್ಲಿ. ಇಂಥವ್ರಿಗೆ ಅಂತ ಬರೆದಿದ್ದಲ್ಲ ಅದು, ಆದರೆ ಓದಿದರೆ ನಿನ್ನ ಕುರಿತೇ ಬರೆದದ್ದು ಅನಿಸುತ್ತೆ. ನೋವಾಗತ್ತೆ, ಓದಬೇಡ. ಕಾಯ್ಬೋದಿತ್ತೇನೋ, ಅವಸರಪಟ್ಟೆ. ಮುಗ್ದೇ ಹೋಯ್ತು ನೋಡು.